ज्ञानप्रदाय बुधाग्रदौख्यदुःखसत्कारणाय कृताय नमो नमस्ते यविप्रलम्भविपरीतमतिप्रबोधवादान्धरस्य कृतवान् भविदत्तवादं सर्वेश्वरो हरिरति प्रतिपादयन्तम् आनन्दतीर्थमुनिवर्यमहं नमामि जन्माद्यस्य यतोऽन्वयात् इतरतश्चार्थ्येष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र सर्गो मृषा धाम्ना स्वेन सदा निरस्तकुहकं सत्यं परं धीमहि श्रीगुरुभ्यो नमः हरिः ओಂ. ವಿಶೇಷವಾಗಿ ಪುರಾಣದ ಚಿಂತನೆಯನ್ನು ನಡೆಸುವಂತಹ ಒಂದು ಸಣ್ಣ ಪ್ರಯತ್ನ. ಭಾಗವತ ಅಂತ ಹೇಳಿಕೊಂಡು ವಿಶೇಷವಾಗಿರತಕ್ಕಂತಹ ಪುರಾಣ, ಭಗವಂತನ ಮಹಿಮೆ, ಅದೇ ರೀತಿಯಾಗಿ ಭಗವದ್ಭಕ್ತರ ಮಹಿಮೆ, ಈ ಎಲ್ಲವನ್ನೂ ಕೂಡ ಒಳಗೊಂಡು ವಿಶೇಷವಾಗಿ ಸಾಧನೆಗೆ ಯಾರು ತೊಡಗಿಕೊಳ್ತಾರೆ ಅಂತಹ ಸಾಧನೆಯ ಮಾರ್ಗದಲ್ಲಿ ತೊಡಗಿಕೊಳ್ಳುವವರಿಗೆ ವಿಶೇಷವಾಗಿರತಕ್ಕಂತಹ ರೂಪದಲ್ಲಿರುವಂತಹದ್ದು ಈ ಭಾಗವತ. ಅಂತಹ ಭಾಗವತದ ಕಿಂಚಿತ್ ಚಿಂತನೆ, ಯಥಾಮತಿಯಾಗಿರತಕ್ಕಂತಹ ಚಿಂತನೆ, ಅಂತಹ ಒಂದು ಸಣ್ಣ ಪ್ರಯತ್ನವನ್ನು ಇವತ್ತಿನಿಂದ ಯಥಾಮತಿಯಾಗಿ ಯಥಾ ದಿವಸಗಳ ಕಾಲ ಅದನ್ನು ನಡೆಸುವಂತಹ ಒಂದು ಪ್ರಯತ್ನವನ್ನು ಮಾಡ್ತೇನೆ. ಆರಂಭದಲ್ಲಿ ಇಂತಹ ಏನು ನಮಗೆ ಭಾಗವತ ದೊರಕಿದೆ ಅಂತಹ ಭಾಗವತ ಇದು ಯಾಕೆ ಅಂತ ಕೇಳಿದರೆ, ಇದರ ಮಹತ್ವವನ್ನು ಹೇಳುವಾಗ ಪದ್ಮಪುರಾಣದಲ್ಲಿ ಇದರ ಚಿಂತನೆಯನ್ನು ಹೇಳುತ್ತಾರೆ. ಭಾಗವತ ಯಾಕೆ ಮಹತ್ವಪೂರ್ಣವಾದದ್ದು ಅಂತ ಕೇಳಿದರೆ, ತಾಪತ್ರಯ ವಿನಾಶಾಯ ವಿಶ್ವೋತ್ಪತ್ತಿಯಾದಿ ಹೇತವೇ ಶ್ರೀಕೃಷ್ಣಾಯ ನುಮಃ ಅಂತ. ಇದು ಯಾಕೆ ತುಂಬ ಪ್ರಮುಖವಾದದ್ದು ಭಾಗವತ ಅಂತ ಕೇಳಿದರೆ, ತಾಪತ್ರಯ ವಿನಾಶಾಯ, ಮನುಷ್ಯ ಜಗತ್ತಿನಲ್ಲಿ ಇದ್ದುಕೊಂಡು ಅವನು ಒದ್ದಾಡ್ತಾ ಇರ್ತಾನೆ. ಬೇರೆ ಬೇರೆ ರೀತಿಯಾಗಿರ್ತಕ್ಕಂತಹ ಕಷ್ಟಗಳು, ಮದುವೆ ಆಗಿದ್ದರೆ ಮದುವೆ ಆಗಿದೆ ಅಂತ ಸಂಸಾರದಲ್ಲಿರತಕ್ಕಂತಹ ತಾಪಗಳು, ಮಕ್ಕಳಾಗಿದ್ದರೆ ಒಂದು ರೀತಿಯಾಗಿರ್ತಕ್ಕಂತಹ ತಾಪ, ಅದೇ ರೀತಿಯಾಗಿ ಬೇರೆ ಬೇರೆ ರೀತಿಯಾಗಿರ್ತಕ್ಕಂತಹ ವಿಷಯ ಪದಾರ್ಥಗಳಿಂದ, ವಿಷಯದ ಜಂಜಾಟಗಳಿಂದ ಬಳಲ್ತಾ ಇರ್ತಾನೆ, ತೊಳಲ್ತಾ ಇರ್ತಾನೆ. ಇದರ ಒಂದು ಜಂಜಾಟದಿಂದ ಹೊರಗೆ ಬರಲಿಕ್ಕೋಸ್ಕರವಾಗಿ ಅವನಿಗೆ ಇರತಕ್ಕಂತಹ ಒಂದು ಉಪಾಯ ಮಾರ್ಗ ಯಾವುದು ಅಂತ ಕೇಳಿದ್ರೆ ಅದು ಭಾಗವತ ಅಂತ ಹೇಳ್ತಾರೆ. ನಮಗೆ ಏನಾಗಿದೆ ಅಂತ ಕೇಳಿದ್ರೆ, ಜಗತ್ತಿನಲ್ಲಿ ಇದ್ದುಕೊಂಡು ಬೇರೆ ಬೇರೆ ರೀತಿಯಾಗಿರತಕ್ಕಂತಹ ಕಷ್ಟಗಳನ್ನು, ಬೇರೆ ಬೇರೆ ರೀತಿಯಾಗಿರತಕ್ಕಂತಹ ಕಾರ್ಪಣ್ಯವನ್ನು ಅನುಭವಿಸ್ತಾ ಇರ್ತೇವೆ. ಆದರೆ ಇದನ್ನು ಯಾಕೆ ನಾವು ಕಿಂಚಿತ್ತಾದರೂ ಚಿಂತನೆ ಮಾಡಬೇಕು ಅಂತ ಕೇಳಿದರೆ, ಭಾಗವತದ ಮಹತ್ವ ಅಂತಹದ್ದು. ಯಾಕೆ ಅಂತ ಕೇಳಿದರೆ, ಕಾಲವ್ಯಾಲ ಮುಖಗ್ರಾಸ ತ್ರಾಸ ನಿರ್ನಾಶ ಹೇತವೇ ಶ್ರೀಮದ್ಭಾಗವತಂ ಶಾಸ್ತ್ರಂ ಕಲೌ ಕಿರೇಣ ಭಾಷಿತಂ ಅಂತ ಹೇಳ್ತಾರೆ. ಇದನ್ನು ಕೊಟ್ಟದ್ದು ಯಾರು ಅಂತ ಕೇಳಿದರೆ, ಸಾಕ್ಷಾತ್ ರುದ್ರದೇವರು. ವಿಪರೀತವಾಗಿ ತಾವು ಏನೂ ಬೇಡ, ಜಗತ್ತಿನಲ್ಲಿ ವೈರಾಗ್ಯ ಶಿಖಾಮಣಿಗಳು ಯಾರು ಅಂತ ಕೇಳಿದರೆ ರುದ್ರದೇವರು. ಅಂತಹ ರುದ್ರದೇವರೇ ನಮಗೆ ಉಪದೇಶಿಸಿರತಕ್ಕಂತಹದ್ದು ಭಾಗವತ. ಭಗವಂತನ ವಿಶೇಷವಾದಂತಹ ಸನ್ನಿಧಾನಕ್ಕೆ ಪಾತ್ರರಾಗಿರತಕ್ಕಂತಹ ವೈರಾಗ್ಯ ಶಿಖಾಮಣಿಗಳಾಗಿರತಕ್ಕಂತಹ ರುದ್ರದೇವರಿಂದ ಬಂದಿರತಕ್ಕಂತಹದ್ದು ಇಂತಹ ಭಾಗವತ. ಈ ಹೇಳ್ತಾರೆ, ಮುಖಗ್ರಾಸ ತ್ರಾಸ, ಕಾಲ ನಮಗೆ ಮೃತ್ಯು ನಮ್ಮನ್ನು ಹಿಡಿದುಕೊಂಡಿದೆ. ಯಾವಾಗ ಸಾಯ್ತಾನೆ ಅಂತ ಗೊತ್ತಿಲ್ಲ, ಹೊರಗೆ ಹೋಗಿದ್ದಾನೆ ಮನೆಗೆ ಬರ್ತಾನೆ ಅಂತ ನಿಶ್ಚಯ ಇಲ್ಲ. ಅದಕ್ಕೋಸ್ಕರವಾಗಿ ಯಾವ ರೀತಿಯಾಗಿ ನಾವಿರಬೇಕು ಅಂತ ಕೇಳಿದ್ರೆ,
ಸಾಯುವಂತಹ ನಿರ್ಣಯ, ಹುಟ್ಟಿದ ಡೇಟು ಗೊತ್ತುಂಟು, ಸಾಯುವಂತಹ ಡೇಟ್ ಯಾರಿಗೂ ಗೊತ್ತಿಲ್ಲ. ಅಂತಹ ಅದಕ್ಕೋಸ್ಕರವಾಗಿ ನಮಗೆ ಇರತಕ್ಕಂತಹದ್ದು ಇದು ಈ ಭಾಗವತ. ಅಂತಹ ಭಾಗವತದ ಶ್ರೀಮದ್ ಭಾಗವತಂ ಶಾಸ್ತ್ರಂ, ಅಂತಹ ಶಾಸ್ತ್ರವನ್ನು ಯಥಾಮತಿಯಾಗಿ ಇದನ್ನು ಚಿಂತನೆ ಮಾಡಬೇಕು, ಇದರ ಅವಲೋಕನವನ್ನು ಮಾಡಬೇಕು, ಇದನ್ನು ಕೇಳಬೇಕು ಅಂತ ಹೇಳ್ತಾರೆ. ನಮಗೇನಾಗಿದೆ ಕೇಳಿದರೆ ಈ ಭಾಗವತ ಪುರಾಣ, ಈ ಮಹಾಭಾರತ ಇತ್ಯಾದಿಗಳು ಯಾವುದೋ ಮನೆಯಲ್ಲಿ ಗಲಾಟೆ ಆಯಿತು ಅಂತಾದರೆ, ಓ ಮನೆಯಲ್ಲಿ ರಾಮಾಯಣ ಶುರುವಾಯಿತು, ಮನೆಯಲ್ಲಿ ಮಹಾಭಾರತ ಶುರುವಾಯಿತು ಅಂತ ಹೇಳಿಕೊಂಡು ನಾವು ಹೇಳುವಂತಹ ಹಂತಕ್ಕೆ, ನೀಚವಾಗಿರತಕ್ಕಂತಹ ಮನಸ್ಥಿತಿಗೆ ಬಂದು ಬಿಟ್ಟಿದ್ದೇವೆ. ಅದಕ್ಕೋಸ್ಕರವಾಗಿ ನಮ್ಮ ಮನೆಯಲ್ಲಿ ಯಾವತ್ತೂ ಕೂಡ ಇದೇ ಗಲಾಟೆಗಳು. ಯಾಕೆ ಅಂತ ಕೇಳಿದರೆ ನಮ್ಮ ಮನಸ್ಥಿತಿ ಎಲ್ಲಿಯ ತನಕ ಶಾಸ್ತ್ರಗಳಲ್ಲಿ ಪುರಾಣಗಳಲ್ಲಿ ವಿಶೇಷವಾಗಿರತಕ್ಕಂತಹ ಅಭಿನಿವೇಶ ಎಲ್ಲಿಯ ತನಕ ನಮಗೆ ಬರೋದಿಲ್ವೋ, ಎಲ್ಲಿಯ ತನಕ ನಮ್ಮ ಮನಸ್ಸು ಅದರಲ್ಲಿ ಇರೋದಿಲ್ವೋ ಅಲ್ಲಿಯ ತನಕ ನಮಗೆ ಇದೇ ರೀತಿಯಾಗಿರತಕ್ಕಂತಹ ತಾಪಗಳು ನಮ್ಮನ್ನು ತೊಡಗಿಕೊಂಡಿರ್ತದೆ. ಅದಕ್ಕೋಸ್ಕರವಾಗಿ ನಾವು ದೇವರನ್ನ ಇದ್ದ ಬಿದ್ದವರನ್ನು ನಾವು ಅವರ ಹಿಂದೆ ಇವರ ಹಿಂದೆ ಹೋಗಿಕೊಂಡು ನಮ್ಮ ವ್ಯವಸ್ಥೆಯನ್ನು ಮಾಡಿಕೊಳ್ಳಬೇಕಾಗಿದೆ. ಅದಕ್ಕೋಸ್ಕರವಾಗಿ ಹೇಳುತ್ತಾರೆ, ವಿಶೇಷವಾಗಿರತಕ್ಕಂತಹ ಈ ಸಾಧನೆಗೆ ಇರತಕ್ಕಂತಹದ್ದು ಈ ಭಾಗವತ. ಅಂತಹ ಭಾಗವತದ ಚಿಂತನೆ ನಾವು ಮಾಡಿಕೊಂಡೆವು ಅಂತ ಹೇಳಿದ್ರೆ ಆವಾಗ ವಿಶೇಷವಾಗಿರತಕ್ಕಂತಹ ಸನ್ನಿಧಾನಕ್ಕೆ ನಾವು ಪಾತ್ರರಾಗ್ತೇವೆ. ತನ್ನ ಮೂಲಕವಾಗಿ ನಮಗೆ ಭಗವದ್ ಅನುಗ್ರಹ ಎಂಬುದು ಲಭಿಸ್ತದೆ ಅಂತ ಹೇಳ್ತಾರೆ. ವಾಸ್ತವಿಕವಾಗಿ ಏನಾಗಿದೆ ಅಂತ ಕೇಳಿದರೆ ಈ ನಮ್ಮ ವ್ಯವಸ್ಥೆ ಇದು ಏನಾಗಿದೆ ಅಂತ ಕೇಳಿದರೆ, ಸತ್ಯಂ ನಾಸಿ ತಪಶೌಚಂ ದಯಾದಾನಂ ನ ವಿದ್ಯತೆ ಉದರಂಭೆರಣೋ ಜೀವ ವರಾಕಾ ಕೂಟಭಾಷಣ ಅಂತ ಹೇಳಿಕೊಂಡು ನಮ್ಮ ವ್ಯವಸ್ಥೆಯನ್ನು ಹೇಳ್ತಾರೆ. ನಾವು ಎಲ್ಲಿಯ ತನಕ ಹೋಗಿದ್ದೇವೆ ಅಂತ ಕೇಳಿದರೆ, ಸತ್ಯಂ ನಾಸ್ತಿ, ಸತ್ಯತ್ವ ಎಂಬಂತಹ ಧರ್ಮ ನಮ್ಮಲ್ಲಿ ಇಲ್ಲವೇ ಇಲ್ಲ. ನಮಗೆ ಗಂಡ ಹೆಂಡತಿಗೆ ಸತ್ಯವನ್ನು ಹೇಳುವುದಿಲ್ಲ, ಹೆಂಡತಿ ಗಂಡನಿಗೆ ಸತ್ಯವನ್ನು ಹೇಳಲಿಕ್ಕಿಲ್ಲ. ಮನೆಯಲ್ಲಿ ಪರಸ್ಪರವಾಗಿರತಕ್ಕಂತಹ ಏನೇನೋ ಇದೇ ರೀತಿಯಾಗಿರತಕ್ಕಂತಹ ವ್ಯವಸ್ಥೆಗಳು. ಸತ್ಯಂ ನಾಸ್ತಿ, ತಪಃ ನಾಸ್ತಿ, ತಪಸ್ಸಂತೂ ಮೊದಲೇ ಇಲ್ಲ, ಮತ್ತೆ ಇದ್ದ ಬಿದ್ದ ವ್ಯವಸ್ಥೆಗಳಲ್ಲಿ ತೊಡಗಿಕೊಳ್ತೇವೆ, ತಪಸ್ಸಿಲ್ಲ. ಶೌಚಂ ನಾಸ್ತಿ, ಶುಚಿತ್ವ ಧರ್ಮ ಇಲ್ಲ. ಯಾವ ರೀತಿಯಾಗಿ ಶೌಚಾಚಾರಗಳನ್ನು ಹೇಳಿದ್ದಾರೆ, ಈ ಶೌಚಾಚಾರ ನಿಯಮಗಳನ್ನು ಯಾವ ರೀತಿಯಾಗಿ ನಮಗೆ ತೋರಿಸಿಕೊಟ್ಟಿದ್ದಾರೆ ಅದನ್ನು ನಾವು ಒಳಗಿಕೊಂಡಿಲ್ಲ. ದಾನಮ್ಯ ವಿದ್ಯತೆ ದಯಾನ ವಿದ್ಯತೆ, ದಯಾ ದಾನಾದಿಗಳನ್ನು ನಾವು ಅನುಭವಿಸಿಕೊಂಡಿಲ್ಲ. ಕೇವಲ ಉದರಂಬರಿಣ, ಕೇವಲ ಹೊಟ್ಟೆಯನ್ನು ತುಂಬಿಸಿಕೊಳ್ಳಿಕ್ಕೋಸ್ಕರವಾಗಿ ಏನಾಗಿದೆ ಕೇಳಿದರೆ, ಹೊಟ್ಟೆಯನ್ನು ತುಂಬಿಸಿಕೊಳ್ಳುವಲ್ಲಿ ಏನು ನಮ್ಮ ವ್ಯವಸ್ಥೆಯನ್ನು ಪರಸ್ಪರವಾಗಿರತಕ್ಕಂತಹ ಉದರಂಬರಿಗಳಾಗಿ ಹೊಟ್ಟೆ ತುಂಬಿಸಿಕೊಳ್ಳುವಲ್ಲಿ ಯಾವ ರೀತಿಯಾಗಿ ಹೊಟ್ಟೆಯನ್ನು ತುಂಬಿಸಿಕೊಳ್ಳುವಂತಹದ್ದು ಎಂಬಲ್ಲಿಯೇ ನಮ್ಮ ಮನಸ್ಸು ಚಿತ್ತ ಅದು ಪೂರ್ಣವಾಗಿ ಅದರಲ್ಲಿ ಇರ್ತದೆ. ಅದಕ್ಕೋಸ್ಕರವಾಗಿ ನಮಗೆ ಎಚ್ಚರಿಕೆಯನ್ನು ಕೊಡುವಂತಹದ್ದು ಶಾಸ್ತ್ರ. ಉದರಂಬರಿಣೋ ಜೀವಾ ವರಾಕಾಹ ಕೂಟಭಾಷಿನಃ, ಕೇವಲ ಹಣದಾಸೆಯಿಂದಾಗಿ ಇರ್ತೇವೆ. ಮತ್ತೆ ಕೇವಲ ದಂಪತಿಗಳಲ್ಲಿ ಏನಾಗಿರ್ತದೆ ಅಂತ ಕೇಳಿದರೆ, ವರಾಕಾಹ ಕೂಟಭಾಷಿನಃ, ಪರಸ್ಪರವಾಗಿ ದಂಪತಿಗಳಲ್ಲಿ ಕಲಹ. ಗಂಡನನ್ನು ನೋಡಿದರೆ ಹೆಂಡತಿಗಾಗುವುದಿಲ್ಲ, ಹೆಂಡತಿಯನ್ನು ನೋಡಿದರೆ ಗಂಡನಿಗಾಗುವುದಿಲ್ಲ, ಪರಸ್ಪರವಾಗಿ ತಂದೆ ತಾಯಿಗಳಲ್ಲಿ ವೈರ, ಹೀಗೆ ಒಟ್ಟು ವೈರದ ಚಿಂತನೆಯಲ್ಲಿ ನಾವಿರ್ತೇವೆ. ಅದಕ್ಕೋಸ್ಕರವಾಗಿ ನಮಗೆ ಈ ರೀತಿಯಾಗಿರ್ತಕ್ಕಂತಹ ಮನಸ್ಥಿತಿಯಲ್ಲಿ ನಾವಿರ್ತೇವೆ. ಇದರಿಂದಾಗಿ ನಾವು ನಾಶವನ್ನು ಹೋಗುತ್ತೇವೆ ಎಂಬುದಾಗಿ ನಮಗೆ ಹೇಳ್ತಾರೆ. ವಾಸ್ತವಿಕವಾಗಿ ಕಲಿಯುಗದ ತುಂಬ ಎಚ್ಚರಿಕೆಯನ್ನು ನಮಗೆ ಕೊಡ್ತಾರೆ. ಏನಾಗಿರ್ತದೆ ಅಂತ ಕೇಳಿದರೆ, ಕಲಿಯುಗದ ಎಚ್ಚರಿಕೆಯನ್ನು ನಮಗೆ ವ್ಯಾಸರು ಮೊದಲೇ ಕೊಟ್ಟು ಬಿಟ್ಟಿದ್ದಾರೆ. ಕಲಿಯುಗದ ಚಿಂತನೆ ಹೇಗಿರ್ತದೆ ಅಂತ ಕೇಳಿದರೆ ತುಂಬ ತಮಾಷೆಯಾಗಿ ಹೇಳ್ತಾರೆ ವ್ಯಾಸರು. ಅಟ್ಟಶೂಲಾ ಧನಪದಾ ಶಿವಶೂಲಾದ್ವಿಜಾತಯ ಕಾಮ್ಯ ಕೇಶಶೂಲಿನ್ಯ ಸಂಭವಂತಿ ಕಲಾವಿಹ. ಹಣಾಸೆ, ಅದಕ್ಕೋಸ್ಕರವಾಗಿ ಅನ್ನ ವಿಕ್ರಯ, ಏನೇನೋ ರೀತಿಯಾಗಿ ಹಣ ಸಂಪಾದನೆ, ಹೇಗಾದರೂ ಮಾಡಿ ಹಣ ಸಂಪಾದನೆಯನ್ನು ಮಾಡಬೇಕು. ಅದು ಯಾರ ತಲೆಯನ್ನಾದರೂ ಒಡೆದು ಬರುವಾಗಿಲ್ಲ, ಹೇಗಾದರೂ ಬರುವಾಗಿಲ್ಲ. ಒಟ್ಟು ಹಣ ಸಂಪಾದನೆ ನಮ್ಮ ಮುಖ್ಯವಾಗಿರತಕ್ಕಂತಹ ಗುರಿಯಾಗಿರ್ತದೆ.
ಅದಕ್ಕೋಸ್ಕರವಾಗಿ ನಮಗೆ ಎಚ್ಚರಿಕೆಯನ್ನು ಕೊಡ್ತಾರೆ. ಅಟ್ಟಶೂಲಾಹ ಜನಪದಾಹ ಶಿವಶೂಲಾ ದ್ವಿಜಾದಯ. ದ್ವಿಜರ ನಮ್ಮ ನಮಗೆ ಒಂದು ರೀತಿಯಾಗಿ ತಮಾಷೆಯನ್ನು ಮಾಡ್ತಾರೆ. ವೇದ ಅನಧಿಕಾರಿಗಳಿಗೆ ವೇದದ ಅಧ್ಯಾಪನೆ. ಯಾರಿಗೆ ಅಧಿಕಾರ ಇಲ್ವೋ, ಅಧಿಕಾರಹೀನರಿಗೆ ಅವರಿಗೆ ಈ ಶಾಸ್ತ್ರಗಳ ಪ್ರವಚನ, ಶಾಸ್ತ್ರಗಳ ಬೋಧನೆ ಇತ್ಯಾದಿಗಳನ್ನು ಮಾಡುವಂತಹದ್ದು. ಮತ್ತೆ ಕಾಮಿನ್ಯ ಕೇಶಶೂಲಿನ್ಯ, ಸ್ತ್ರೀಯರಲ್ಲಿಯೂ ಕೂಡ ಶೀಲದ ಮಾರಾಟ ಇತ್ಯಾದಿಗಳಲ್ಲಿ ಅವರು ಇರ್ತಾರೆ ಎಂಬಂತಹ ಒಂದು ಎಚ್ಚರಿಕೆಯನ್ನ ನಮಗೆ ಕೊಡ್ತಾರೆ. ಅದಕ್ಕೋಸ್ಕರವಾಗಿ ತುಂಬ ಜಾಗರೂಕವಾಗಿ, ತುಂಬ ಎಚ್ಚರಿಕೆಯಲ್ಲಿ ಇರಬೇಕಾದಂತಹ ವ್ಯವಸ್ಥೆಯನ್ನು ಹೇಳ್ತಾರೆ. ಏನಾಗಿದೆ ಅಂತ ಕೇಳಿದ್ರೆ, ಕಲಿಯುಗದ ಎಚ್ಚರಿಕೆಯನ್ನ ನಮಗೆ ಹೇಳ್ತಾರೆ. ಹೇಗಿರಬೇಕು, ನಮಗೆ ಯಾವುದನ್ನ ಮಾಡಬೇಕು, ಯಾವುದನ್ನ ಮಾಡಿದ್ದರಿಂದಾಗಿ ಸುಲಭವಾಗಿ ನಮಗೆ ಎಲ್ಲವನ್ನೂ ಕೂಡ ಮಾಡುವಂತಹ ಫಲ ನಮಗೆ ಸಿಕ್ಕಿದೆ ಅಂತ ಕೇಳಿದ್ರೆ, ಯತ್ಫಲಂ ನಾಜತಪಸ ನ ಯೋಗೇನ ಸಮಾಧಿನ ತತ್ಫಲಂ ಲಭತೆ ಸಮ್ಯಕ್ ಕಲವು ಕೇಶವ ಕೀರ್ತನಾತ್. ಒಳ್ಳೆಯ ಎಚ್ಚರಿಕೆಯನ್ನ, ಒಳ್ಳೆಯ ಸುಲಭವಾಗಿರತಕ್ಕಂತಹ ಮಾರ್ಗವನ್ನ ನಮಗೆ ಭಾಗವತ ಕೊಡುತ್ತೆ. ಯತ್ಫಲಂ ನಾಜತಪಸ, ತಪಸ್ಸನ್ನು ಮಾಡಬೇಡ್ರಿ. ಕಾಡಿಗೆ ಹೋಗಬೇಕು, ಹೆಂಡತಿಯನ್ನು ಬಿಡ್ತೇನೆ, ಮಕ್ಕಳನ್ನು ಬಿಡ್ತೇನೆ, ತಂದೆ ತಾಯಿಗಳನ್ನು ಬಿಡ್ತೇನೆ, ಕಾಡಿಗೆ ಹೋಗಿ ಮೂಗನ್ನು ಕಟ್ಟಿಕೊಂಡು ತಪಸ್ಸು ಮಾಡ್ತೇನೆ, ಬೇಕಾಗಿಲ್ಲ. ನಿನಗೆ ಅದನ್ನು ಮಾಡಿದ್ದರಿಂದಾಗಿ ನಿನಗೆ ಹೆಂಡತಿ ಮಕ್ಕಳನ್ನು ಬಿಟ್ಟುಕೊಂಡು ಕಾಡಿಗೆ ಹೋಗಿ ನಾನು ಕೂತ್ಕೊಂಡು ತಪಸ್ಸು ಮಾಡ್ತೇನೆ, ಏನು ಅಷ್ಟೊಂದು ಮಾಡಬೇಕಾಗಿಲ್ಲ ಹೇಳ್ತಾರೆ. ಸುಲಭವಾಗಿ ನಮಗೆ ಭಗವಂತನ ಅನುಗ್ರಹವನ್ನ ಪಡೆದುಕೊಳ್ಳಿಕ್ಕಾಗುವಂತಹ ಮಾರ್ಗವನ್ನ ಹೇಳ್ತಾರೆ. ಯತ್ ಫಲಂ ನಾದಿ ತಪಸ, ತಪಸ್ಸನ್ನ ಮಾಡಿ ನಿಮಗೆ ಫಲವನ್ನು ಪಡ್ಕೊಳ್ಬೇಕಾಗಿಲ್ಲ. ನ ಯೋಗೇನ ಸಮಾಧಿನ, ನಾನು ಸಮಾಧಿಯನ್ನು ಹೊಂದುತ್ತೇನೆ, ಕಾಡಿಗೆ ಹೋಗಿ ಕೂತ್ಕೊಳ್ತೇನೆ, ಮೂಗನ್ನೇ ಕಟ್ಟಿಕೊಳ್ತೇನೆ, ಬೇಕಾಗಿಲ್ಲ ರೀ. ಸುಲಭದ ಮಾರ್ಗ ಉಂಟು, ಸುಲಭದ ಮಾರ್ಗವನ್ನು ಹೇಳ್ತಾರೆ. ಯತ್ ಫಲಂ ಲಭತೆ ಸಮ್ಯಕ್, ನೀನು ಸುಲಭದ ಮಾರ್ಗವನ್ನ ಮಾಡಬೇಕು ಅಂತಾದ್ರೆ ಅದು ಕೇಶವ ಕೀರ್ತನ, ಭಗವಂತನ ಅನುಗ್ರಹವನ್ನು ಪಡ್ಕೊಳ್ಳಿಕ್ಕೆ ಕೇಶವ, ನಾರಾಯಣ, ಮಾಧವ ಇತ್ಯಾದಿ ನಾಮಗಳ ಸಂಬೋಧನೆ, ಸಂಕೀರ್ತನೆ ಸಾಕಾಗ್ತದೆ ಅಂತ ಹೇಳ್ತಾರೆ. ನಾವು ಭ್ರಮೆಯಲ್ಲಿದ್ದೇವೆ, ನಾವು ದೇವರಿಗೆ ತುಂಬ ಹತ್ತಿರದಲ್ಲಿದ್ದೇವೆ ಅಂತ ಹೇಳಿಕೊಂಡು ನಾನು ಆ ಯಾಗ ಮಾಡ್ತೇನೆ, ಈ ಯಾಗ ಮಾಡ್ತೇನೆ, ನಾನು ತುಂಬ ದೇವರಿಗೆ ಸೇವೆಯನ್ನು ಕೊಟ್ಟಿದ್ದೇನೆ, ಏನು ಮಣ್ಣು ಇಲ್ಲ. ವಾಸ್ತವಿಕವಾಗಿ ಏನು ಬೇಕು ಅಂತ ಕೇಳಿದ್ರೆ ಒಳಗಿನಲ್ಲಿ ಟೊಳ್ಳು, ಒಳಗಿನಿಂದ ಏನೂ ಇಲ್ಲದೆ ಭಗವಂತನಿಗೆ ಏನು ಕೊಟ್ಟರೂ ಕೂಡ ಪ್ರಯೋಜನ ಇಲ್ಲ. ಯಾವುದನ್ನು ಕೊಡಬೇಕು ಅದನ್ನು ಕೊಡದೆ ನಿನಗೆ ಎಲ್ಲವನ್ನೂ ಕೊಡದಿದ್ರೂ ಕೂಡ ನಡೆದರೆ. ಅದಕ್ಕೆ ಹೇಳ್ತಾರೆ, ಎಚ್ಚರಿಕೆಯನ್ನು ಕೊಡ್ತಾರೆ. ತತ್ಫಲಂ ಲಭತೆ ಸಮ್ಯಕ್ ಕಲೋ ಕೇಶವ ಕೀರ್ತನ, ಭಗವಂತನ ನಾಮ ಸಂಕೀರ್ತನೆ, ಭಗವಂತನ ನಾಮದ ಸಂಕೀರ್ತನೆ ಏನನ್ನು ಬೇಕಾದರೂ ಪರಿಹಾರ ಮಾಡುವಂತಹ ಸಾಮರ್ಥ್ಯವನ್ನ ಹೊಂದಿದೆ ಎಂಬಂತಹ ಎಚ್ಚರಿಕೆಯನ್ನ ನಮಗೆ ಕೊಡ್ತಾರೆ. ಏನಾಗ್ತದೆ ಅಂತ ಕೇಳಿದ್ರೆ ಸರ್ವ ಸಾಧನ ಬಾಧಕ ತದ್ದಿನಾತ್ ಕಲಿರಾಯಾತಃ ಸರ್ವಸಾಧನ ಬಾಧಕ. ಭಗವಂತ ಯಾವತ್ತು ಹೊರಟು ಹೋದ್ನೋ, ಕೃಷ್ಣದೇವರು ಪರಂಧಾಮಕ್ಕೆ ಹೊರಟು ಹೋದ, ಅಲ್ಲಿಂದ ಕಲಿಯುಗದ ಪ್ರಾರಂಭ ಆಯಿತು. ಭಗವಂತ ಇರುವ ತನಕ ಕಲಿಯ ಪ್ರಭಾವ ಇರಲಿಲ್ಲ. ಅದಾದ ಮೇಲೆ ಅಲ್ಲಿ ಕಲಿಯ ಪ್ರಭಾವ ಆರಂಭವಾಗ್ತದೆ ಎಂಬುದಾಗಿ ಹೇಳ್ತಾರೆ. ವಿಶೇಷವಾಗಿ ಭಗವಂತನನ್ನ ಸಾಧನೆ ಮಾಡಲಿಕ್ಕೆ, ಭಗವಂತನನ್ನ ನಾವು ಪಡೆದುಕೊಳ್ಳಬೇಕು ಅಂತಾದರೆ ಅದಕ್ಕಿರತಕ್ಕಂತಹ ಹೇಳ್ತಾರೆ ಬೇಕಾದಷ್ಟು ಮಾರ್ಗಗಳನ್ನು ಹೇಳ್ತಾರೆ. ಯೇಷಾಂ ಚಿತ್ತೇದ್ ವಸೇದ್ ಭಕ್ತಿ ಸರ್ವದಾ ಪ್ರೇಮ ರೂಪಿಣೇ ಅತೇ ನಶ್ಯಂತಿ ಕೀನಾಶಂ ಸ್ವಪ್ನೇಪ್ಯಮಲ ಮೂರ್ತಯ. ಭಗವಂತನನ್ನ ಪಡೆದುಕೊಳ್ಳಿಕ್ಕೆ ಕಷ್ಟ ಇಲ್ಲ ರೀ, ಏನಿಲ್ಲ, ಸುಲಭದಲ್ಲಿ ಇದೆ. ಏನಪ್ಪ ಮಾರ್ಗ ಏನ್ರಿ? ಮಾರ್ಗ ಏನಿಲ್ಲ. ಯೇಷಾಂ ಚಿತ್ತೇ ವಸೇದ್ ಭಕ್ತಿ, ಮನಸ್ಸು ಬೇಕು. ಯಾರಲ್ಲಿ ಮನಸ್ಸು ಬೇಕು? ಹೆಂಡತಿಯಲ್ಲಿ ಮನಸ್ಸು, ಮಕ್ಕಳಲ್ಲಿ ಮನಸ್ಸು, ತಂದೆಯಲ್ಲಿ ಮನಸ್ಸು ಇದ್ದು ಉಂಟು ರೀ, ಸಾಧ್ಯವೇ ಇಲ್ಲ. ತಿನ್ನುವಂತಹ ಅನ್ನ ರೀ, ಮನುಷ್ಯ ಸಹಜವಾಗಿರತಕ್ಕಂತಹ ಅಂಟುಗಳು ಬೇಕಾದಷ್ಟಿದೆ. ನನ್ನ ಹೆಂಡತಿ, ನನ್ನ ಮನೆ, ನನ್ನ ಮಕ್ಕಳು, ನನ್ನ ಪರಿವಾರ, ನನ್ನ ಕುಟುಂಬ ಬಿಟ್ಟು ಹೋಗುವುದಿಲ್ಲ. ಇದೆಲ್ಲ ಇಷ್ಟು ಪಕ್ಕಕ್ಕೆ ಸುಲಭ ಬಿಟ್ಟು ಹೋಗ್ಲಿಕ್ಕೆ ಆಗೋದಿಲ್ಲ ರೀ. ಹೇಗ್ರಿ ಬಿಟ್ಟು ಹೋಗ್ಲಿಕ್ಕೆ ಸಾಧ್ಯ? ಇದೆಲ್ಲ ಸುಲಭದಲ್ಲಿ ನೀವು ಹೇಳಲಿಕ್ಕೆ ಸುಲಭ ರೀ. ನನ್ನ ಹೆಂಡತಿಯನ್ನು ಬಿಟ್ಟು ಹೋಗ್ಲಿಕ್ಕೆ ಸಾಧ್ಯ ಉಂಟಾ? ಮಕ್ಕಳನ್ನು ದಾರಿಯಲ್ಲಿ ಬಿಟ್ಟು ಹೋಗ್ಲಿಕ್ಕೆ ಸಾಧ್ಯ ಉಂಟಾ? ಆಗೋದಿಲ್ಲ ರೀ.
ಆದರೂ ಕೂಡ ಪ್ರಯತ್ನ ಪಡ್ರಿ, ಯಾಕಾಗಲ್ಲ? ಪ್ರಯತ್ನವನ್ನು ಪಡುವಂತಹದ್ದು ಮುಖ್ಯ ಅಲ್ವಾ? ಆಗೋದಿಲ್ಲ ಅಂತ ಹೇಳಿಕೊಂಡ್ರೆ ಯಾವುದೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆಗ್ತದೆ ಎಂಬಂತಹ ಸಣ್ಣ ಪ್ರಯತ್ನವನ್ನು ಮಾಡಿಕೊಂಡು ಮುಂದುವರಿಸಿಕೊಂಡು ಹೋದ ಅಂತ ಹೇಳಿದ್ರೆ ಸುಲಭದಲ್ಲಿ ಭಗವಂತನನ್ನು ಕಾಣಲಿಕ್ಕೆ ಸಾಧ್ಯ ಇದೆ ಎಂಬುದಾಗಿ ಹೇಳ್ತಾರೆ. ಅದಕ್ಕೆ ವ್ಯಾಸರು ಕೊಡುವಂತಹ ಎಚ್ಚರಿಕೆ ಏನು ಅಂತ ಕೇಳಿದ್ರೆ, ಯೇಷಾಂ ಚಿತ್ತೇ ವಸೇತ್ ಭಕ್ತಿ, ಚಿತ್ತೇ ಭಕ್ತಿ ವಸೇತ್. ಚಿತ್ತದಲ್ಲಿ ಏನು ಬೇಕು ಗೊತ್ತುಂಟಾ? ಭಕ್ತಿ. ಯಾರ್ಯಾರನ್ನೋ ಭಕ್ತಿ ಮಾಡ್ತೀರಿ, ಹೆಂಡತಿಯನ್ನಲ್ಲ ದೇವರನ್ನು ಭಕ್ತಿ ಮಾಡ್ರಿ. ಯಾರನ್ನ ಭಕ್ತಿ ಅಂತ ಹೇಳುವಂತಹದ್ದು ಅದು ಯಾರಲ್ಲಿ ಗೊತ್ತುಂಟಾ? ಹೆಂಡತಿಯಲ್ಲಿ ಮಾಡುವುದು ಪ್ರೀತಿ, ದೇವರಲ್ಲಿ ಮಾಡುವಂತಹದ್ದು ಭಕ್ತಿ. ಎಲ್ಲರಲ್ಲಿಯೂ ಕೂಡ ಒಂದೇ ಶಬ್ದ ಪ್ರಯೋಗ ಮಾಡಲಿಕ್ಕಿಲ್ಲ. ಹೆಂಡತಿಯಲ್ಲಿ ಮಾಡುವುದು ಭಕ್ತಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ದೇವರಲ್ಲಿ ಮಾಡುವಂತಹದ್ದು ಪ್ರೀತಿ. ದೇವರಲ್ಲಿ ಭಕ್ತಿಯೂ ಬೇಕು, ಪ್ರೀತಿಯೂ ಬೇಕು. ದೇವರಲ್ಲಿ ಇದಿತ್ತು ಅಂತ ಆದರೆ ಆವಾಗ ಭಗವಂತನ ಅನುಗ್ರಹ, ಭಗವಂತ ನಮಗೆ ಅನುಗ್ರಹವನ್ನು ಮಾಡ್ತಾನೆ. ಅದಕ್ಕೋಸ್ಕರವಾಗಿ ಯೇಷಾಂ ಚಿತ್ತೇ ವಸೇದ್ ಭಕ್ತಿ ಸರ್ವದಾ ಪ್ರೇಮ ರೂಪಿಣೆ. ಭಗವಂತನಲ್ಲಿ ಬೇಕಾಗಿರತಕ್ಕಂತಹದ್ದು ಇದು ರೀ, ಏನೇನೋ ಪಡಬೇಡ. ದೇವರಿಗೆ ಬೇಕಾದ್ದು ಏನೂ ಇಲ್ಲ. ನಿರಂತರ ಪ್ರೇಮ ಪ್ರವಾಹ ಭಕ್ತಿ. ಭಗವಂತನಿಗೆ ಬೇಕಾಗಿರತಕ್ಕಂಥ ನಿರಂತರ ಪ್ರೇಮ ಪ್ರವಾಹ. ಆ ನಿರಂತರವಾಗಿರತಕ್ಕಂತಹ ಭಕ್ತಿ ಪ್ರೇಮವನ್ನು ಮಾಡಿದಾಗ ಭಗವಂತ ನಮಗೆ ಕೊಡ್ತಾನೆ, ಅನುಗ್ರಹವನ್ನು ಮಾಡ್ತಾನೆ. ಅತೇ ಪಶ್ಯಂತಿ ಕೀನಾಶಂ. ಅವನು ಯಾವತ್ತೂ ಕೂಡ ಯಮಪಟ್ಟಣಕ್ಕೆ ಹೋಗೋದಿಲ್ಲ, ಯಮಪಟ್ಟಣವನ್ನು ಕಾಣೋದಿಲ್ಲ. ಯಮಪಟ್ಟಣಕ್ಕೆ ಹೋಗಬಾರದು ಅಂತಾದರೆ ಅವನಿಗಿರತಕ್ಕಂತಹ ಮಾರ್ಗ ಏನು ಕೇಳಿದರೆ, ಸ್ವಪ್ನದಲ್ಲಿಯೂ ಕೂಡ ಯಮನನ್ನು ಕಾಣೋದಿಲ್ಲ, ಭಗವಂತನನ್ನ ಕಾಣ್ತಾನೆ. ಯಮನ ಪಟ್ಟಣವನ್ನು ಕಾಣಬಾರದು, ಯಮ ದರ್ಶನವಾಗಬಾರದು ಅಂತಾದರೆ ಭಗವಂತನ ಅನುಗ್ರಹ, ಭಗವಂತನ ಅಮಲವಾಗಿರತಕ್ಕಂತಹ ಭಕ್ತಿ. ಭಕ್ತಿರ್ನೈಜ ಸುಖಾನುಭೂತಿರಮಲ ಭಕ್ತಿಶ್ಚ ತತ್ಸಾಧನಂ ಅಂತ ಹೇಳಿಕೊಂಡು ಹೇಳ್ತಾರಲ್ವ, ಅಂತಹ ಅಮಲವಾಗಿರತಕ್ಕಂತಹ ಭಕ್ತಿ ನಾವು ಭಗವಂತನಲ್ಲಿ ಮಾಡಿದಾಗ ಅಂತಹ ನಿರ್ವ್ಯಾಜಂ ನಿರ್ವ್ಯಜಾಂ ನಿಶ್ಚಲಾಂ ಅಂತ ಹೇಳಿಕೊಂಡು ಹೇಳ್ತಾರಲ್ವ, ಅಂತಹ ನಿರ್ವ್ಯಾಜ ನಿಷ್ಕಲ್ಮಶವಾಗಿರತಕ್ಕಂತಹದ್ದನ್ನು ಮಾಡಿದಾಗ ಭಗವಂತ ನಮಗೆ ಕಾಣ್ತಾನೆ. ಅಂತಹ ಅಮಲವಾಗಿರತಕ್ಕಂತಹ ಭಕ್ತಿ, ಅಮಲವಾಗಿರತಕ್ಕಂತಹ ಅದನ್ನು ಭಗವಂತ ನಮಗೆ ಕೊಡ್ತಾನೆ. ಇಲ್ಲರಿ ಹೇಗಿರಿ, ಇದು ಸಾಧ್ಯ ಹೇಗೆ ಅಂತ ಕೇಳಿದ್ರೆ, ಗೋಪಿಕಾಸ್ತ್ರೀಯರು ಮಾಡಲಿಲ್ವ? ಗೋಪಿಕಾಸ್ತ್ರೀಯರು ದೇವರನ್ನು ನೋಡ್ಲಿಲ್ವ? ಗೋಪಿಕಾಸ್ತ್ರೀಯರು ಹೇಗೆ ಭಗವಂತನನ್ನು ಕಂಡ ಬಗೆ ಹೇಗೆ? ಗೋಪಿಕಾಸ್ತ್ರೀಯರೇನು ತುಂಬ ದೊಡ್ಡ ಸಾಧನೆಯನ್ನ ಮಾಡಿಕೊಂಡು ಬಂದವರಲ್ಲ. ಭಗವಂತನನ್ನ ತಮ್ಮ ಅಂತಃಕರಣದಲ್ಲಿ ಶುದ್ಧವಾಗಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಬಂದಿರತಕ್ಕಂಥವರು. ನಪೋಭಿರ್ನ ಯದ್ವಿದೈಶ್ಚ ಜ್ಞಾನೇನಾಭಿಕರ್ಮಣ ಹರಿರೇದಾಗದೇ ಭಕ್ತ್ಯ ಪ್ರಮಾಣಂ ತತ್ರ ಗೋಪಿಕಾ ಋಣಾಂಜನ್ಮಧಾತ್ರೇಣ ಭಕ್ತೋ ಪ್ರೀತಿರಿಹಿ ಜಾಯತೆ ಕಲೋ ಭಕ್ತಿರ ಭಕ್ತ್ಯಾಗತ್ನ ಪುರಸ್ಥಿತ. ಭಗವಂತನಲ್ಲಿ ಏನು ಮಾಡಬೇಕು, ಹೇಗಿರಬೇಕು ಗೊತ್ತುಂಟ? ತಪೋಭಿ, ತಪಸ್ಸು ಬೇಡರಿ, ಕಾಡಿಗೆ ಹೋಗಿ ಕುತ್ಕೊಳ್ಬೇಡ್ರಿ. ಕಾಡಿಗೆ ಹೋಗಿ ಕುತ್ಕೊಂಡ ತಕ್ಷಣ ಭಕ್ತಿ ಬರ್ತದೆ ಅಂತ ಗ್ಯಾರಂಟಿ ಇಲ್ಲ. ಕಾಡಿಗೆ ಹೋಗಿ ಕುತ್ಕೊಂಡ ತಕ್ಷಣ ನಾವು ಹೆಂಡತಿ ಮಕ್ಕಳ ಯೋಚನೆ ಬರ್ತಾ ಕೂತ್ಕೊಂಡ್ರೆ ಅದಾಗೋದಿಲ್ಲ ರೀ. ಮತ್ತೇನು ಬೇಕು ಕೇಳಿದ್ರೆ, ನೀನು ಮನೆಯಲ್ಲಿಯೇ ಇದ್ದುಕೊಂಡು ದೇವರನ್ನು ಚಿಂತನೆ ಮಾಡು, ನಿನಗೆ ಭಗವಂತ ಕಾಣ್ತಾನೆ, ಭಗವಂತನ ಅನುಗ್ರಹವಾಗ್ಲಿಕ್ಕೆ ಸಾಧ್ಯ. ನತಪೋಭಿರಿ ನವೇದೈಶ್ಚ, ಇಲ್ಲರಿ ತುಂಬ ಅಧ್ಯಯನ ಮಾಡಿದ್ದೇನೆ ಅಂತ ಹೇಳಿಕೊಂಡು ಅದೂ ಬೇಕಾಗಿಲ್ಲ ರೀ. ನ ಜ್ಞಾನೇನ ಅಭಿಕರ್ಮಣ, ಜ್ಞಾನರಹಿತವಾಗಿರತಕ್ಕಂತಹ ಕರ್ಮವೂ ಕೂಡ ಪ್ರಯೋಜನಕ್ಕಿಲ್ಲ. ಹರಿರೇ ಸಾಧಿತೆ ಭಕ್ತ್ಯ, ಭಗವಂತ ಕಾಣ್ತಾನೆ. ಹೇಗೆ ಕಾಣ್ತಾನೆ ಅಂತ ಕೇಳಿದ್ರೆ, ಹರಿರೇ ಸಾಧಿತೆ ಭಕ್ತ್ಯ, ಭಗವಂತ ಭಗವಂತ ಕಾಣ್ತಾನೆ ಅಂತಾದರೆ ಹರಿರ್ಹಿ ಸಾಧ್ಯತೆ ಭಕ್ತ್ಯ. ನಿನಗೆ ಏನೂ ಬೇಕಾಗಿಲ್ಲ. ನಮಗೇನು ಬೇಕು ಗೊತ್ತುಂಟ? ಒಳಗಿರತಕ್ಕಂತಹ ಶುದ್ಧ ಭಕ್ತಿ. ನಮಗೆ ದೇವರಲ್ಲಿ ಯಾವ ಕಾಲಕ್ಕೂ ಕೂಡ ಇದು ಬರಲಿಕ್ಕೆ ಸಾಧ್ಯವೇ ಇಲ್ಲ. ಏನು ಬೇಕಾಗಿರತಕ್ಕಂತಹದ್ದು ದೇವರ ಮನೆಯಲ್ಲಿಯೂ ಕೂಡ ನಾವು ಚಿಂತನೆ ಮಾಡುವಂತಂತೂ ಮನೆ ಹೇಗಿದೆ ಅಂತ. ಆದರೆ ಭಗವಂತನನ್ನ ಯಾವ ರೀತಿಯಾಗಿ ಹರಿರ್ಹಿ ಸಾಧ್ಯತೆ ಭಕ್ತ್ಯ ಪ್ರಮಾಣಂ ತತ್ರ ಗೋಪಿಕಾ, ಭಕ್ತಿಯಿಂದ ಗೋಪಿಕಾ ಸ್ತ್ರೀಯರು ಕಂಡಂತಹದ್ದು ಕೃಷ್ಣನನ್ನ. ಅವರು ಭಕ್ತಿಯಿಂದ ಮಾತ್ರ ಭಗವಂತನನ್ನು ಕಂಡಂತಹದ್ದು. ಅವರಿಗೆ ಬೇರೇನೂ ಇರಲಿಲ್ಲ, ಶುದ್ಧವಾಗಿರತಕ್ಕಂತಹ ಭಕ್ತಿ ಅವರಲ್ಲಿತ್ತು. ಅದರಿಂದಾಗಿ ಅವರಿಗೆ ಭಗವಂತ ಕಂಡ ಅಂತ ಹೇಳ್ತಾರೆ. ದೃಢಾನ್ ಜನ್ಮದಾತ್ರೇಣ ಭಕ್ತೋ ಪ್ರೀತಿ ವ್ಯಾಯತೆ. ಭಗವಂತನನ್ನ ಕಾಣಲಿಕ್ಕೆ ಶುದ್ಧವಾಗಿರತಕ್ಕಂತಹ ಅಂತಃಕರಣ ಬೇಕಾಗಿರತಕ್ಕಂತಹದ್ದು. ಅಂತಹ ಶುದ್ಧವಾಗಿರತಕ್ಕಂತಹ ಭಕ್ತಿಯಿಂದ ಭಗವಂತ ಅನುಗ್ರಹವನ್ನು ಮಾಡ್ತಾನೆ ಅಂತ ಹೇಳ್ತಾರೆ.
ಕಲೋ ಭಕ್ತಿ. ಕಲಿಯುಗದಲ್ಲಿ ವಿಶೇಷವಾಗಿ ಮಾಡಲೇಬೇಕಾಗಿರತಕ್ಕಂತಹದ್ದು ಭಕ್ತಿ ಮಾತ್ರ ಅಂತ ಹೇಳ್ತಾರೆ. ಕೃಷ್ಣ ದೇವರ ನಾಮ ಸಂಕೀರ್ತನೆ, ದೇವರ ಚಿಂತನೆಯಿಂದಾಗಿ ಭಗವಂತ ಒಲಿತಾನೆ ಅಂತ ಹೇಳ್ತಾರೆ. ಅವನಿಗೆ ಏನೂ ರೀತಿಯಾಗಿರತಕ್ಕಂತಹ ಭಗವಂತನ ಭಕ್ತರನ್ನ ದೋಷಿಸಿದ್ದಕ್ಕೆ ದೂರ್ವಾಸ ದುಃಖಮಾಪನ್ನ ಪುರಾಭಕ್ತನಿಂದಕಃ ಅಂತ ಒಂದು ದೃಷ್ಟಾಂತವನ್ನು ಕೊಡುತ್ತಾರೆ. ಭಗವಂತನನ್ನು ದ್ವೇಷ ಮಾಡುವುದಲ್ಲ, ಭಕ್ತರ ದ್ವೇಷವನ್ನು ಮಾಡಿದ್ದರಿಂದಾಗಿಯೂ ಕೂಡ ದೂರ್ವಾಸರಿಗೆ ಸಣ್ಣದ್ದಾಗಿರತಕ್ಕಂತಹ ಅನಿಷ್ಟವನ್ನು ಭಗವಂತ ಕೊಟ್ಟ. ಅದರಿಂದ ಭಕ್ತರ ದ್ವೇಷವೂ ಕೂಡ ಇದೇ ರೀತಿಯಾಗಿರತಕ್ಕಂತಹ ಅನಿಷ್ಟಕ್ಕೆ ಕಾರಣವಾಗ್ತದೆ ಅಂತ ಹೇಳ್ತಾರೆ. ಆದ್ದರಿಂದ ಏನೂ ಬೇಕಾಗಿಲ್ಲ. ಅಲಂ ಪ್ರತ್ಯೈರಲಂ ತೀರ್ಥೈರಲಂ ಯೋಗೈರಲಂ ಮಖೈ ಅಲಂ ಜ್ಞಾನ ಕಥಾಲಾಪೈ ಭಕ್ತಿರೇಕೈವ ಮುಖ್ಯತ ಅಂತ ಹೇಳ್ತಾರೆ. ಅಲಂ ವ್ರತೈ, ತುಂಬ ವ್ರತ ಮಾಡ್ತೇನ್ರಿ, ಇದ್ದ ಬಿದ್ದ ವ್ರತಗಳು, ಜಗತ್ತಿನಲ್ಲಿ ಎಷ್ಟೆಲ್ಲ ವ್ರತಗಳಿದೆಯೋ ಎಲ್ಲ ವ್ರತಗಳನ್ನು ಮಾಡ್ತೇನ್ರಿ, ದೇವರು ಕಾಣುತ್ತಾನೆ, ಬೇಕಾಗಿಲ್ಲ ರೀ. ದೇವರನ್ನು ಸಾಧನೆ ಮಾಡಲಿಕ್ಕೆ ದೇವರನ್ನು ನಿಷ್ಕಲ್ಮಶವಾಗಿ ಯಾವುದನ್ನು ಮಾಡಬೇಕು ಅಂತ ಶಾಸ್ತ್ರಕಾರರು ಕೊಟ್ಟಿದ್ದಾರೋ ಅಂತಹ ವ್ರತಗಳನ್ನು ಮಾಡ್ರಿ, ಸಾಕು, ಭಗವಂತ ಕಾಣ್ತಾನೆ. ತೀರ್ಥಸ್ನಾನ ಬೇಡ ಅಂತ ಹೇಳುವುದಲ್ಲ, ತೀರ್ಥಸ್ನಾನಾದಿಗಳಲ್ಲಿಯೇ ಎಲ್ಲವೂ ಕೂಡ ಲಭಿಸದೆ ಅಂತ ಹೇಳಿಕೊಂಡು ಭ್ರಮೆ, ಅದು ಬೇಕಾಗಿಲ್ಲ. ಅಲಂತೀರ್ಥೈ, ತುಂಬ ತೀರ್ಥಸ್ನಾನ ಮಾಡ್ತೇನ್ರಿ, ನಿತ್ಯ ಬೆಳಿಗ್ಗೆ ತೀರ್ಥಸ್ನಾನಕ್ಕೆ ಹೋಗ್ತೇನ್ರಿ ಅಂತ ಹೇಳಿದ್ರೆ ಪ್ರಯೋಜನ, ಒಳಗಿನದ್ದು ಶುದ್ಧ ಇಲ್ಲ ಅಂತಾದರೆ ಪ್ರಯೋಜನ ಇಲ್ಲ. ಅಲಂ ತೀರ್ಥೈ ಅಲಂ ಯೋಗೈ, ಯೋಗ ಬೇಕಾದಷ್ಟು ಯೋಗಗಳಿದೆ, ಬೇಕಾಗಿಲ್ಲ. ಅಲಂಬಕೈ, ತುಂಬ ಯಾಗಗಳನ್ನು ಮಾಡಿದ್ದೇನೆ, ಯಾಗ ಮಾಡಿದ ತಕ್ಷಣ ಭಗವಂತ ಕಾಣ್ತಾನೆ, ಅದೂ ಇಲ್ಲ. ಭಗವಂತನ ಒಳಗಿನ ಶುದ್ಧವಾದಂತಹ ಪ್ರೀತಿ, ಶುದ್ಧವಾಗಿರತಕ್ಕಂತಹ ಅಂತಃಕರಣವಿಲ್ಲದೆ ಏನು ಮಾಡಿದರೂ ಕೂಡ ಪ್ರಯೋಜನಕ್ಕೆ ಬರೋದಿಲ್ಲ. ಅಲಂಜಾನ ಕಥಾಲಾಪೈ, ಬೇಕಾದಷ್ಟು ಪ್ರವಚನ ಕೇಳಿದ್ದೇನೆ, ಒಳಗಡೆಯಿಂದ ಏನಿದೆ ಕೇಳಿದರೆ ಏನು ಮಣ್ಣು ಇಲ್ಲ. ಆದ್ದರಿಂದ ಅದಕ್ಕೆ ಎತ್ತರ ಭಗವಂತನನ್ನು ಬೇಕಾಗಿರತಕ್ಕಂತಹದ್ದು ಒಳ್ಳೆಯ ರೀತಿಯಲ್ಲಿ ಭಕ್ತೈರೇವ ಮುಕ್ತಿದ, ಮುಕ್ತಿ ಸಿಗಬೇಕು ಅಂತಾದರೆ ಮುಕ್ತಿರೇವ ನ ಚಾನ್ಯಥ, ಭಗವಂತನ ಮುಕ್ತಿ ಬೇಕು ಅಂತಾದರೆ ಅದಕ್ಕಿರತಕ್ಕಂತಹ ಉಪಾಯ ಮಾರ್ಗ ಅದು ಕೇವಲ ಜ್ಞಾನ, ಅಂತಹ ಜ್ಞಾನಭರಿತವಾಗಿರತಕ್ಕಂತಹ ಕರ್ಮ, ನಿರ್ವ್ಯಾಜವಾಗಿರತಕ್ಕಂತಹ ಭಕ್ತಿ, ಇದು ಭಗವಂತನನ್ನು ಕಾಣಲಿಕ್ಕೆ, ಭಗವಂತನನ್ನು ನೋಡಲಿಕ್ಕೆ ಸುಲಭ ಸಾಧ್ಯವಾಗಿರತಕ್ಕಂತಹದ್ದು ಎಂಬುದಾಗಿ ಹೇಳ್ತಾರೆ. ನಮಗೆ ವಿಶೇಷವಾಗಿ ಇದೆಲ್ಲವನ್ನು ತೋರಿಸಿ ಕೂಡಿಸಿ ಕೊಟ್ಟಿರತಕ್ಕಂತಹದ್ದು ಯಾವುದು ಅಂತ ಕೇಳಿದರೆ ಇದೇ ಭಾಗವತ ಏನಾಗಿದೆ ಅಂತ ಕೇಳಿದರೆ ತುಂಬ ಸಾರಭೂತವಾಗಿರತಕ್ಕಂತಹದ್ದು. ಇದರಲ್ಲಿ ಏನೂ ಇಲ್ಲ ಅಂತಿಲ್ಲ. ಇದಕ್ಕೆ ಸಾಧನ ಮಾರ್ಗವನ್ನು ತೋರಿಸಿಕೊಟ್ಟಿದ್ದಾರಲ್ವ, ಸಾಧನ ಮಾರ್ಗಗಳಲ್ಲಿ ಬೇಕಾಗಿರತಕ್ಕಂತಹದ್ದು ಸ್ವಾಧ್ಯಾಯ ಜ್ಞಾನಯಜ್ಞಾಶ್ಚ. ನಮಗೆ ಭಾಗವತದಲ್ಲಿ ಕೊಡುವಂತಹ ಮುಖ್ಯವಾಗಿರತಕ್ಕಂತಹ ಒಂದು ಫಲ ಏನು, ಮುಖ್ಯವಾಗಿರತಕ್ಕಂತಹ ಚಿಂತನೆ ಏನು ಅಂತ ಕೇಳಿದರೆ ಅದು ಶ್ರೀಮದ್ ಭಾಗವತಾಲಾಪ ಸುತಗೀತ ಶುಕಾದಿಭಿ ಭಕ್ತಿರ್ಜ್ಞಾನ ವಿರಾಗಾಣ ತದ್ಘೋಷೇಣ ಬಲಂ ಮಹತ್. ಭಾಗವತ ತುಂಬ ದೊಡ್ಡ ಒಂದು ಶಾಸ್ತ್ರ. ಇದರಲ್ಲಿ ತುಂಬ ಭಗವದ್ಭಕ್ತರ ವಿಶೇಷವಾಗಿರತಕ್ಕಂತಹ ಚಿಂತನೆಗಳನ್ನು ಹೇಳಿಕೊಂಡು ಬಂದಿದ್ದಾರೆ. ಅಂತಹ ಶುಕಮುನಿ ನಮಗೆ ಕೊಟ್ಟಿರತಕ್ಕಂತಹದ್ದು ಜ್ಞಾನ, ಭಕ್ತಿ, ವೈರಾಗ್ಯ, ಇದೆಲ್ಲದಕ್ಕೂ ಕೂಡ ಒಂದು ಮುಖ್ಯವಾಗಿರತಕ್ಕಂತಹ ರಸಾಯನ. ಭಗವಂತನಲ್ಲಿ ಇದು ಸಿಗಬೇಕು, ಬರಬೇಕು ಅಂತಾದರೆ ಈ ಭಾಗವತದ ಶ್ರವಣ, ಭಾಗವತದ ಚಿಂತನೆ ನಮಗೆ ವಿಶೇಷವಾಗಿ ಬೇಕು ಅಂತ ಹೇಳ್ತಾರೆ. ಅದಕ್ಕೋಸ್ಕರವಾಗಿ ಕಲೆ ದೋಷಾ ಇಮೇ ಸರ್ವೇ ಸಿಂಹಶಬ್ದಾದ್ಭೃಕಾ ಇವ, ಹೇಗೆ ದೃಷ್ಟಾಂತವನ್ನು ಕೊಡ್ತಾರೆ. ನರಿಗಳು ಆ ಸಿಂಹದ ಗರ್ಜನೆ ಕೇಳಿದಾಗ ನರಿಗಳೆಲ್ಲ ಅದು ಏನೂ ಇಲ್ಲ ಅಂತ ಓಡಿ ಹೋಗಿಬಿಡ್ತವೆ. ಒಬ್ಬ ಈ ಭಾಗವತದ ಒಂದು ಶ್ರವಣದ ಮಹತ್ವ ಏನು ಅಂತ ಕೇಳಿದರೆ ಪ್ರಲಯಂಹಿ ಗಮಿಷ್ಯಂತಿ, ಭಾಗವತದ ಧ್ವನಿಯಿಂದ, ಭಾಗವತದ ಚಿಂತನೆಯಿಂದಾಗಿ, ಭಾಗವತದ ಶ್ರವಣದಿಂದಾಗಿ ಭಾಗವತ ಧ್ವನೇ ಎಲ್ಲ ಕಲೆರ್ದೋಷ, ಏನು ಕಲಿದೋಷಗಳಿದೆ ಎಲ್ಲವೂ ಕೂಡ
ನಾಶವಾಗಿ ಹೋಗುತ್ತವೆ ಎಂಬಂತಹ ಒಂದು ಎಚ್ಚರಿಕೆಯನ್ನು ಎತ್ತರದ ಸ್ಥಾನವನ್ನು ಇದಕ್ಕೆ ಕೊಟ್ಟಿರತಕ್ಕಂತಹದ್ದು. ಇದಕ್ಕೆ ತುಂಬ ಎತ್ತರದ ಸ್ಥಾನ. ಸನಕಾದಿಗಳು ಇದರ ಮಹತ್ವವನ್ನು ಹೇಳುವಾಗ ವೇದೋಪನಿಷದಾಂ ಸಾರಾಜ್ಜಾತಾ ಭಾಗವತೀ ಕಥಾ ಅತ್ಯುತ್ತಮಾ ತದೋಭಾದಿ ಪೃಥಗ್ಭೂತಾ ಬಲಾಕೃತಿ ಆಮೂಲಾಗ್ರಮೃತಸ್ತಿಷ್ಠೇನ್ನಾಸ್ತೆ ನಾಸ್ಯಾದೃತೆ ಯಥಾ ಸಭೂಯ ಸಂಪ್ರಭೂತಃ ಫಲೇ ವಿಶ್ವಮನೋಹರ. ಇದರಲ್ಲಿ ಭಾಗವತ ವೇದೋಪನಿಷತ್ತು ಏನೆಲ್ಲ ಹೇಳ್ತದೋ ಅದರ ಎಲ್ಲ ಸಾರಭೂತವನ್ನು ಇದು ನಮಗೆ ಕೊಡ್ತದೆ. ಅದೇ ರೀತಿಯಾಗಿ ಏನು ಬೇರೆ ಬೇರೆ ಶಾಸ್ತ್ರಗಳಿಂದಾಗಿ ಏನು ನಿಮಗೆ ಸಿಗಬೇಕೋ ಅಂತಹ ವಿಶೇಷವಾಗಿರತಕ್ಕಂತಹ ಫಲ ಇದರಿಂದ ನಮಗೆ ಸಿಗ್ತದೆ. ವೃಕ್ಷದಲ್ಲಿ ಸಾರ, ವೃಕ್ಷದಲ್ಲಿ ಸಾರ ಇದೆ. ವೃಕ್ಷದಲ್ಲಿರತಕ್ಕಂತಹ ಸಾರ ನಮಗೆ ಅನುಭವ ಬರುವುದು ಎಲ್ಲಿಂದ ಅಂತ ಕೇಳಿದ್ರೆ ಫಲದಲ್ಲಿ. ನೀರು ಹಾಕಿದ್ದು ಎಲ್ಲಿಗೆ, ಗೊಬ್ಬರ ಹಾಕಿದ್ದು ಎಲ್ಲಿಗೆ ಕೇಳಿದ್ರೆ ಮೂಲಕ್ಕೆ, ವೃಕ್ಷದ ಮೂಲಕ್ಕೆ, ಗಿಡದ ಮೂಲಕ್ಕೆ ಹಾಕಿದ್ದು. ಫಲ ಸಿಕ್ಕಿದ್ದು ಎಲ್ಲಿ ಕೇಳಿದ್ರೆ ಮೇಲ್ಗಡೆ ವೃಕ್ಷದ ಕೊನೆಯಲ್ಲಿ ಫಲ ಆಯಿತು, ಫಲವನ್ನು ಸ್ವೀಕಾರ ಮಾಡಿ ತಿಂದು ತೇಗಿದ, ಫಲದ ಸ್ವಾದು ಅನುಭವವನ್ನು ಅನುಭವಿಸಿದ. ಅದೇ ರೀತಿಯಾಗಿ ಏನು ನಿಮಗೆ ಈ ಇಡೀ ಲೋಕದಲ್ಲಿ ಸಾರಭೂತವಾಗಿರತಕ್ಕಂತಹದ್ದು ಅಂತ ಹೇಳ್ತಾರೆ. ಒಳ್ಳೆಯ ದೃಷ್ಟಾಂತವನ್ನು ಕೊಡ್ತಾರ್ರಿ. ಹೇಗೆ ಅಂತ ಕೇಳಿದ್ರೆ ಯಥಾ ದುಗ್ಧೇ ಸ್ಥಿತಂ ಸರ್ಪಿರ್ ನ ಸ್ಯಾದ್ವಯೋಪಕಲ್ಪತೆ ಪೃಥಗ್ಭೂತಂ ಹಿ ತದ್ರವ್ಯಂ ದೇವಾನಾಂ ರಸವರ್ಧನಃ ಇಕ್ಷೂಣಾಮಪಿ ರಸಾನಾಂ ಮಧ್ಯಾಂತಂ ಶರ್ಕರಾ ವ್ಯಾಪ್ಯ ತಿಷ್ಠತಿ. ಒಳ್ಳೆಯ ದೃಷ್ಟಾಂತ ಕೊಡ್ತಾರ್ರಿ. ಏನು ಗೊತ್ತುಂಟ, ಹಾಲಿನಲ್ಲಿ ತುಪ್ಪ ಇಲ್ವಾ ಕೇಳಿದ್ರೆ ತುಪ್ಪ ಉಂಟು. ಎಲ್ಲಿದೆ? ಹಾಲಿನಲ್ಲಿ ತುಪ್ಪ ಇದೆ ಗೊತ್ತಾಗುವುದಿಲ್ಲ ರೀ. ಹಾಗೆ ಅಂತೇಳಿ ತುಪ್ಪ ಇಲ್ಲ ಅಂತ ಹೇಳಿಕೊಂಡು ನಿರಾಕರಣೆ ಮಾಡಲಿಕ್ಕಿಲ್ಲ. ಮತ್ತೇನು ಮಾಡಬೇಕು? ಕಾಯಿಸಬೇಕು. ಕಾಯಿಸದ್ದನ್ನು ಹೆಪ್ಪಾಕಬೇಕು. ಹೆಪ್ಪಾಕಿದ ಮೇಲೆ ಕಡಿಯಬೇಕು. ಅದಾದ ಮೇಲೆ ಬೆಣ್ಣೆ ಸಿಕ್ಕಿತು, ಬೆಣ್ಣೆಯನ್ನು ಕಾಯಿಸಬೇಕು. ಅದರಿಂದಾಗಿ ಏನು ಸಿಕ್ಕಿತು ಅಂತ ಕೇಳಿದ್ರೆ ಸಾರಭೂತವಾಗಿರತಕ್ಕಂತಹ ಒಳ್ಳೆಯ ಏನೋ ತುಪ್ಪ ಸಿಕ್ಕಿತು, ಘೃತ ಸಿಕ್ಕಿತು. ಹಾಗಿದ್ರೆ ಎಲ್ಲಿತ್ತು ಅಂತ ಕೇಳಿದ್ರೆ ಇದ್ದದ್ದು ಭಾಗವತದಲ್ಲಿ, ಇದ್ದದ್ದು ಹಾಲಿನಲ್ಲಿ. ಅದೇ ರೀತಿಯಾಗಿ ಶಾಸ್ತ್ರದಲ್ಲಿ ಏನಿದೆಯೋ ಅದೇ ವಿಚಾರವನ್ನ ಭಾಗವತ ನಮಗೆ ಕೊಟ್ಟಿರುವಂತಹದ್ದು. ಇಕ್ಷುರಸ, ಕಬ್ಬಿನ ಜಲ್ಲೆಯನ್ನ ಅದನ್ನ ಚೆನ್ನಾಗಿ ಹಿಂಡಿ ಅದನ್ನ ಬೇಕಾಗಿರತಕ್ಕಂತಹ ರೀತಿಯಲ್ಲಿ ಹಿಂಡಿ ಹಿಪ್ಪೆಯನ್ನು ಮಾಡಿ ಒಳ್ಳೆಯ ರೀತಿಯಲ್ಲಿ ಅದನ್ನ ಅವನು ಮಾಡಿದ ಅಂತ ಹೇಳಿದ್ರೆ ಆವಾಗ ಏನಾಗ್ತದೆ, ಅದರಿಂದ ಚೆನ್ನಾಗಿರತಕ್ಕಂತಹ ಮಧುರವಾಗಿರತಕ್ಕಂತಹ ಸಕ್ಕರೆಯನ್ನ ಬೆಲ್ಲವನ್ನು ಮಾಡ್ತಾನೆ. ಆ ಸಕ್ಕರೆಯ ಬೊಂಬೆಯನ್ನ ಮಾಡುತ್ತಾರೆ. ಸಕ್ಕರೆಯ ಬೊಂಬೆಯನ್ನು ಮಾಡಿದಾಗ ಬೊಂಬೆಯ ಮೇಲ್ಭಾಗವೂ ಸಿಹಿ, ಮಧ್ಯಭಾಗವೂ ಸಿಹಿ, ಕೊನೆಯ ಭಾಗವೂ ಸಿಹಿಯೇ. ಅದರಲ್ಲಿ ಸಕ್ಕರೆಯ ಮೇಲ್ಭಾಗ ಮಾತ್ರ ಸಿಹಿ, ಮಧ್ಯಭಾಗದಲ್ಲಿ ಸಿಹಿ ಇಲ್ಲ. ಈ ರೀತಿಯಾಗಿ ಅದರಲ್ಲಿ ಭೇದವನ್ನು ಮಾಡುವುದೇ ಇಲ್ಲ. ಅದೇ ರೀತಿಯಾಗಿ ಭಾಗವತದಲ್ಲಿ ಆರಂಭದಲ್ಲಿ ಮಾತ್ರ ಚೆನ್ನಾಗಿದೆ, ಮಧ್ಯದಲ್ಲಿ ಚೆನ್ನಾಗಿಲ್ಲ, ಕೊನೆಯಲ್ಲಿ ಮಾತ್ರ ಏನೂ ಇಲ್ಲ. ಎಲ್ಲವೂ ಸಾರಭೂತವಾಗಿರತಕ್ಕಂತಹ, ಎಲ್ಲವೂ ಕೂಡ ವಿಶೇಷವಾಗಿರತಕ್ಕಂತಹ ಭಗವಂತನ ಮಹಿಮೆ, ಭಗವಂತನ ಚಿಂತನೆಯನ್ನು ಕೊಡುವಂತಹದ್ದು ಅಂತ ಹೇಳ್ತಾರೆ. ಅದಕ್ಕೋಸ್ಕರವಾಗಿ ಇಕ್ಷೂಣಾವಿಮಧ್ಯಾಂತಂ ಶರ್ಕರಾ ವ್ಯಾಪ್ಯ ತಿಷ್ಠತಿ ಪೃಥಗ್ಭೂತ ಸಾಧು. ಅದರಲ್ಲಿರ್ತಕ್ಕಂತಹ ಸ್ವಾದುತ್ವ ಎಂಬಂತಹ ಧರ್ಮ ಅದು ತುಂಬ ಅದರಲ್ಲಿ ವ್ಯಾಪ್ಯವಾಗಿರುವಂತಹ. ಅದೇ ರೀತಿಯಾಗಿ ಈ ಭಾಗವತವು ಕೂಡ ಇದರಲ್ಲಿ ಸ್ವಾದು ಎಂಬಂತಹ ವಿಚಾರ ಇದರಲ್ಲಿ ವ್ಯಾಪಿಸಿಕೊಂಡು ಆದಿಮಧ್ಯಾಂತವಾಗಿ ಎಲ್ಲ ಕಡೆಗಳಲ್ಲೂ ಕೂಡ ವ್ಯಾಪ್ಯವಾಗಿರತಕ್ಕಂತಹದ್ದು ಎಂಬುದಾಗಿ ತೋರಿಸಿಕೊಡ್ತಾರೆ. ಆದ್ದರಿಂದ ಅಂತಹ ವಿಶೇಷವಾಗಿರತಕ್ಕಂತಹ ಏನು ವಿಚಾರಗಳು ಇದರಲ್ಲಿ ಹೇಳಿರತಕ್ಕಂತಹದ್ದು. ಇದನ್ನ ಯಾರು ಭಾಗ್ಯೋದಯೇನ ಬಹುಜನ್ಮ ಸಮಾರ್ಜಿತೇನ ಸತ್ಸಂಗವಂ ಚ ಲಭತೆ ಪುರುಷೋ ಯದಾ ವೈ ಅಜ್ಞಾನ ಹೇತುಕೃತ ಮೋಹ ಮಹಾಂಧಕಾರ ನಾಶಂ ವಿದಾಯ ಹಿ
ಸದೋದಯತೆ ವಿವೇಕ. ಏನು ನಮಗೆ ಒಳ್ಳೆಯ ವಿಚಾರಗಳನ್ನು ಕೇಳಬೇಕು ಅಂತ ಅನಿಸಿದ್ರೆ ಅದು ಯಾವಾಗ ಬರುವಂತಹದ್ದು ಅಂತ ಕೇಳಿದ್ರೆ ಅದು ಹೇಳ್ತಾರೆ ಭಾಗ್ಯೋದಯೇನ ಬಹುಜನ್ಮ ಸಮಾರ್ಜಿತೇನ, ಅನೇಕ ಜನ್ಮಾರ್ಜಿತ. ಭಗವಂತ ನಾವು ಬೇಕಾದಷ್ಟು ಜನ್ಮಗಳಲ್ಲಿ ತಿರುಗಿ ಬಂದಿದ್ದೇವೆ. ಅಂತಹ ಅನೇಕ ಜನ್ಮಗಳಲ್ಲಿ ಮಾಡಿರತಕ್ಕಂತಹ ಪುಣ್ಯ ಅದೇನಾದರೂ ಹೇಳ್ತೇವಲ್ಲ ಅಜ್ಜಿ ಪುಣ್ಯ ಅಂತ, ಅಂತಹ ವಿಶೇಷವಾಗಿರತಕ್ಕಂತಹ ಪುಣ್ಯ ಇತ್ತು ಅಂತಾದ್ರೆ ಆವಾಗ ಏನಾಗ್ತದೆ ಕೇಳಿದ್ರೆ ಸತ್ಸಂಗಮಂ, ಒಳ್ಳೆಯ ಸಜ್ಜನರ ಸಂಘ ಆಯಿತು ಅಂತಾದ್ರೆ, ಇಲ್ಲ ಯಾರ ಸಂಘವೂ ಆಗದೆ ದುರ್ಜನರ ಸಂಘವಾದರೆ ಪ್ರಯೋಜನ ಇಲ್ಲ. ಸತ್ಸಂಗಮಂ ಚ ಲಭತೆ ಪುರುಷೋ ಯದಾ ವೈ, ಯಾವಾಗಾದರೂ ಕೂಡ ಸಜ್ಜನರ ಸಂಘ ಆಯಿತು ಅಂತಾದ್ರೆ, ಎಲ್ಲಿಯಾದರೂ ಕೂಡ ಸಜ್ಜನರ ಸಂಘದಿಂದಾಗಿ ಭಾಗ್ಯೋದಯೇನ ಒಳ್ಳೆಯ ಭಾಗ್ಯದಿಂದಾಗಿ ಅಜ್ಞಾನ ಹೇತುಕೃತ ದೋಷ ಮದಾಂಧಕಾರ, ಅಜ್ಞಾನಕೃತವಾಗಿರತಕ್ಕಂತಹ ಅಜ್ಞಾನ ಕಾರಣವಾಗಿರತಕ್ಕಂತಹ ಮೋಹ ಮದ ಅಂಧಕಾರ ಇದೆಲ್ಲವೂ ಕೂಡ ನಾಶವಾದಾಗ ಏನಾಗ್ತದೆ ಕೇಳಿದ್ರೆ ನಾಶಂ ವಿಧಾಯ ಸದೋದಯತೆ ವಿವೇಕ, ಬುದ್ಧಿ ಬರಬೇಕು ಅಂತ ಹೇಳಿದ್ರೆ ಇದೆಲ್ಲ ಹೋಗಬೇಕು. ಅಜ್ಜಿ ಪುಣ್ಯ ಬೇಕು ಅಂತ ಹೇಳಿದ್ರೆ ಮಾಡಿದಂತಹ ಪುಣ್ಯ ಇವನು ಮಾಡಿದ್ದಾನೋ ಇಲ್ವೋ ಗೊತ್ತಿಲ್ಲ, ಹಿರಿಯರು ಮಾಡಿದಂತಹ ಪುಣ್ಯ ಅಂತ ಹೇಳ್ತೇವಲ್ವ, ನಾವು ಮಾಡಿದ್ದು ಏನೂ ಇಲ್ಲ. ಅದಕ್ಕೋಸ್ಕರವಾಗಿ ಏನಾದರೂ ಕೂಡ ಹಿರಿಯರು ಮಾಡಿದಂತಹ ಪುಣ್ಯ ಇತ್ತು ಅಂತಾದ್ರೆ, ಇವನು ಮಾಡಿದಂತಹ ಏನಾದರೂ ಕೂಡ ಕಿಂಚಿತ್ ಮಾಡಿದಂತಹ ಒಳ್ಳೆಯ ಕರ್ಮಗಳು ಇವನನ್ನು ರಕ್ಷಣೆ ಮಾಡುತ್ತದೆ ಅಂತಾದ್ರೆ ಅವಾಗ ಏನಾಗ್ತದೆ ಬುದ್ಧಿ ಬರ್ತದೆ. ಇಲ್ಲ ಅಂತಾದ್ರೆ ಬುದ್ಧಿ ವಿವೇಕನಾಗಿ ಬುದ್ಧಿಶೂನ್ಯನಾಗಿ ಹೀಗೆ ಯಾವುದೋ ರೀತಿಯಾಗಿ ಹೇಗೋ ತಾನಿದ್ದುಕೊಂಡು ತನ್ನ ವಿಚಾರದಲ್ಲಿ ಯಾವುದೋ ಹಿನ್ನೆಲೆಯಲ್ಲಿ ತಾನಿದ್ದು ಬಿಡ್ತಾನೆ ಎಂಬಂತಹ ಎಚ್ಚರಿಕೆಯನ್ನ ನಮಗೆ ಪುರಾಣಕಾರರು ಸ್ಮೃತಿ ಕೊಡುವಂತಹದ್ದು. ಅದಕ್ಕೋಸ್ಕರವಾಗಿ ಬೇಕು ಪ್ರಯತ್ನಪೂರ್ವಕವಾಗಿ ಮಾಡಲೇಬೇಕಾಗಿರತಕ್ಕಂತಹದ್ದು ಅಂತ ಹೇಳ್ತಾರೆ. ಇದನ್ನ ಮಾಡಿದ್ದರಿಂದಾಗಿ ಏನಾಗ್ತದೆ ರೀ, ಬೇಕಾಗಿಲ್ಲ ರೀ, ಇದನ್ನೆಲ್ಲ ಏನು ಸುಮ್ಮನೆ ನಿಮ್ಮ ಪುರಾಣಗಳು ಕೇಳಿಕೊಂಡು ಏನೂ ಇಲ್ಲ, ಏನು ಸುಮ್ಮನೆ ಬೇಕಾದಷ್ಟು ಕೇಳಿದ್ದೇನ್ರಿ, ಕೇಳಿದ್ದು ಏನೂ ಪ್ರಯೋಜನ ಬರಲಿಲ್ಲ. ಏನಾಯಿತು, ಬೇಕಾದಷ್ಟು ಕೇಳಿ ಬಿಟ್ಟಿದ್ದೇನೆ ಅಷ್ಟೇ, ಕೇಳಿದ್ದು ಏನೂ ಇಲ್ಲ, ಕೇಳಿ ಬಿಟ್ಟದ್ದು ಬೇಕಾದಷ್ಟಿದೆ. ಆದರೆ ಹೇಳ್ತಾರೆ ಇದರಲ್ಲಿ ಕಿಂ ಶ್ರುತೈರ್ ಬಹುವಿಶಾಸ್ತ್ರೈ ಪುರಾಣೈಶ್ಚ ಭ್ರಮಾವಹೈ ಏಕಂ ಭಾಗವತಂ ಶಾಸ್ತ್ರಂ ಮುಕ್ತಿದಾನೇನ ಗರ್ಜತಿ. ನಿನಗೆ ಬೇಕು ಭಗವಂತನ ಸಾನ್ನಿಧ್ಯ, ಭಗವಂತನ ಸನ್ನಿಧಾನವನ್ನು ಪಡ್ಕೊಳ್ಬೇಕು ಅಂತಾದ್ರೆ, ಮೋಕ್ಷವನ್ನು ಪಡ್ಕೊಳ್ಬೇಕು ಅಂತಾದ್ರೆ ಭಗವಂತನ ವಿಚಾರಗಳು, ಭಗವಂತನ ಪುರಾಣಗಳು, ಭಗವಂತನ ಕಥಾಶ್ರವಣವನ್ನು ಮಾಡುವಂತಹದ್ದು ಅತೀ ಅವಶ್ಯಕ. ಇದನ್ನ ಮಾಡಿದ್ದರಿಂದಾಗಿ ದೇವರಿಗೆ ಬೇಕಾದಷ್ಟು ಸೇವೆ ಮಾಡಿದೆ, ಏನು ಮಾಡಿದ್ದು ಪ್ರಯೋಜನ ಇಲ್ಲ. ಒಳಗಿನಿಂದ ಏನೋ ಮಾಡದೆ ಬೇಕಾದಷ್ಟು ಮಾಡಿದ್ದೇನೆ ಅಂತ ಹೇಳ್ಕೊಂಡು ಬೋರ್ಡ್ ಹಾಕೊಂಡ್ರೆ ಏನೂ ಕೂಡ ಪ್ರಯೋಜನಕ್ಕೆ ಬರೋದಿಲ್ಲ. ಅದಕ್ಕೋಸ್ಕರವಾಗಿ ಏನು ಮಾಡದಿದ್ರೂ ಕೂಡ ಭಗವಂತನ ವಿಶೇಷವಾಗಿರತಕ್ಕಂತಹ ಚಿಂತನೆ, ಭಗವಂತನ ವಿಶೇಷವಾಗಿರತಕ್ಕಂತಹ ಉಪಾಸನೆ ಅದನ್ನ ಮಾಡ್ತಾನೆ ಅಂತಾದ್ರೆ ಆವಾಗ ಏನಾಗ್ತದೆ ಕೇಳಿದ್ರೆ ವಿಶೇಷವಾಗಿ ಗಂಗೆ ಗಯಾ ಕಾಶಿ ಪುಷ್ಕರಾದಿಗಳಲ್ಲಿ ಏನು ಮಾಡಿದ್ರೂ ಕೂಡ ಏನು ಪಡ್ಕೊಳ್ಳಿಕ್ಕೆ ಸಾಧ್ಯವಿಲ್ವೋ ಅಷ್ಟನ್ನ ಎಲ್ಲವನ್ನೂ ಕೂಡ ಅವನು ಇದರಲ್ಲಿ ಪಡ್ಕೊಳ್ತಾನೆ ಎಂಬುದಾಗಿ ತುಂಬ ಸಾಧನೆಯನ್ನ ಹೇಳ್ತಾರೆ. ಇಲ್ಲ ರೀ ಇದನ್ನು ಬಿಡ್ತೇನೆ ಅಂತ ಹೇಳಿದ್ರೆ ಏನೂ ಪ್ರಯೋಜನ ಇಲ್ಲ ಅಂತಾದ್ರೆ ಬಿಟ್ಟು ಇದರ ಬಗ್ಗೆ ಯಾವತ್ತೂ ಚಿಂತನೆ ಮಾಡಲಿಲ್ಲ, ಬೇಕಾಗಿಲ್ಲ, ಇದರ ಹಿಂದೆ ಯಾವತ್ತೂ ಹೋಗಲಿಲ್ಲ ಅಂತ ಹೇಳಿದ್ರೆ ಜೀವಚ್ಛವೋ ನಿಗದಿತ ಸದುಪಾಪಕರ್ಮ ಏನ ಶ್ರುತಂ ಶ್ರುತಕಥಾ ವಚನಂ ನ ಕಿಂಚಿತ್ ದಿಕ್ತಂ ನರಂ ಪಶುತಮಂ ಭವ್ಯಭಾದ್ರೂಪ ಏವಂ ವದಂತಿ ದಿವಿ ದೇವ ಸಮಾಜ ಮುಖ್ಯಾ. ದೇವರ ಬಗ್ಗೆ, ದೇವರ ಚಿಂತನೆ, ದೇವರ ಕಥಾಶ್ರವಣವನ್ನ ಯಾವತ್ತೂ ಮಾಡಲಿಲ್ಲ, ದೇವರಿಗೋಸ್ಕರವಾಗಿ ಒಂದು ದಿವಸವೂ ಬದುಕಲಿಲ್ಲ ಅಂತ ಹೇಳಿದ್ರೆ ಅವನಿಗೆ ಧಿಕ್ಕಾರ ಅಂತ ಹೇಳಿದಾಗ ಬದುಕಿದ್ದೂ ಕೂಡ ಅದು ಹೆಣಕ್ಕೆ ಸಮಾನ. ಅದರಿಂದ ತುಂಬ ಎಚ್ಚರಿಕೆಯಿಂದ ಇರಲೇಬೇಕು, ಮಾಡಲೇಬೇಕಾಗಿರತಕ್ಕಂತಹ ಒಂದು ಎಚ್ಚರಿಕೆಯನ್ನ ಕೊಡ್ತಾರೆ. ದಿಕ್ತಂ ನರಂ ಪಶುಸಮಂ
ಭವಿಭಾರ ರೂಪಂ, ಅವನು ಭೂಮಿಯಲ್ಲಿ ಬದುಕಿದ್ದೂ ಕೂಡ ಪ್ರಯೋಜನವಿಲ್ಲ. ಭೂಮಿಯಲ್ಲಿ ಬದುಕಿದ್ದಾನೋ ಬದುಕಿದ್ದಾನೆ, ಆದರೆ ಬದುಕಿಯೂ ಕೂಡ ಪ್ರಯೋಜನವಿಲ್ಲದೆ ಬದುಕಿದ್ದಾನೆ ಅಂತ ಹೇಳಿದ್ರೆ ಅದು ಅವನಿಗೆ ಧಿಕ್ಕಾರ ಅಂತ ಹೇಳ್ತಾರೆ. ಅದಕ್ಕೋಸ್ಕರವಾಗಿ ಅವನನ್ನ ತುಂಬ ಎಚ್ಚರಿಕೆಯನ್ನು ನಾವು ಮಾಡಬೇಕು. ವಿಶೇಷವಾಗಿ ಏನು ನಾವು ಸಾಧನೆಯನ್ನು ಮಾಡುವಂತಹ ಚಿಂತನೆ, ವಿಶೇಷವಾಗಿ ಏನು ಇದರ ಫಲವನ್ನು ಹೇಳ್ತಾರೆ ಆ ರೀತಿಯಾಗಿರತಕ್ಕಂತಹ ಚಿಂತನೆ, ವಿಶೇಷವಾಗಿರತಕ್ಕಂತಹ ಚಿಂತನೆಗಳನ್ನು ಈ ಭಾಗವತ ನಮಗೆ ತೋರಿಸಿಕೊಡುವಂತಹದ್ದು. ಇಂತಹ ವಿಶೇಷವಾಗಿರತಕ್ಕಂತಹ ವಿಚಾರಗಳು, ವಿಶೇಷವಾಗಿರತಕ್ಕಂತಹ ಒಂದೊಂದು ಉಪಾಖ್ಯಾನಗಳೂ ಕೂಡ ಇದರಲ್ಲಿ ಅತ್ಯಮೂಲ್ಯವಾಗಿರತಕ್ಕಂತಹದ್ದು, ಅತೀ ಚಿಂತನೀಯವಾದಂತಹದ್ದು, ಅತಿ ಮನನೀಯವಾಗಿರತಕ್ಕಂತಹ ವಿಚಾರಗಳು. ಯಥಾಮತಿಯಾಗಿ ಏನಕೇನಚಿತ್ ಸ್ವಲ್ಪ ದಿವಸಗಳ ಕಾಲ ಯಥಾಮತಿಯಾಗಿ ಇದನ್ನು ಚಿಂತನೆ ಮಾಡುವಂತಹ ಸಣ್ಣ ಪ್ರಯತ್ನವನ್ನು ಇವತ್ತಿನಿಂದ ಆರಂಭ ಮಾಡಿದ್ದೇನೆ. ಭಗವಂತ ಇದನ್ನು ಸ್ವೀಕಾರ ಮಾಡಲಿ. ಸರ್ವಣ ಸಂಪೂರ್ಣ ಸರ್ವದೋಷ ವಿವರ್ಜಿತಃ ಪ್ರೇತಾಂ ಪ್ರಿಯದೇವಾಲಂ ವಿಷ್ಣುರ್ಮೇ ಪರಮಸ್ವೃತ್ ಶ್ರೀಕೃಷ್ಣಾರ್ಪಿತಮಸ್ತು.